ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾಸಿನ್ ಸರ್, ಈಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಪ್ಲೇಯರ್ಸ್ ಈಗ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದವ್ರು ಎಲ್ಲರಿಗೂ ಚಾನ್ಸ್ ಸಿಗುತ್ತಾ ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ? ಇದು ಕಂಪ್ಲೀಟ್ ಆಗಿ ಜೆನ್ಯೂನ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ಸ್ ಇರುತ್ತೆ. ಯಾಕಂದ್ರೆ ಇದು ದಿಸ್ ಇಸ್ ಓನ್ಲಿ ಫಾರ್ ಕರ್ನಾಟಕನ್ ಪ್ಲೇಯರ್ಸ್. ಓಕೆನಾ? ಸೊ ಯಾಕಂದ್ರೆ ಇವಾಗ ಹೊರಗಡೆಯಿಂದ ಬರೋರು ಸುಮಾರು ಜನ ಇಲ್ಲಿ ಸೆಟಲ್ ಆಗಿರ್ತಾರೆ. ಓಕೆನಾ? ಸೊ ಅದಕ್ಕೆ ನಾವು ಪ್ರಾಪರ್ ಅಂತಾನೆ ನಮ್ದು ಒಂದು ವೆರಿಫಿಕೇಶನ್ ಟೀಮ್ ಇದೆ. ಸೊ ಅವರೇ ಪ್ರಾಪರ್ ಆಗಿ ಒಂದು ವೆರಿಫಿಕೇಶನ್ಸ್ ನ ಮಾಡಿ ಅವ್ರನ್ನ ರಿಜಿಸ್ಟ್ರೇಷನ್ ಪ್ರಾಸೆಸ್ ಯಾವ ತರ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇರುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಟೀಮೇ ಅದನ್ನ ನಾವು ಇದು ಮಾಡಿದೀವಿ. ಅದಕ್ಕೋಸ್ಕರ. ಓಕೆ, ಆದಿತ್ಯ ಸರ್, ಏಜ್ ಲಿಮಿಟ್ ಏನಾದ್ರು ಇದೆಯಾ ಇದರಲ್ಲಿ? ಹೇಗೆ? ಇಲ್ಲ, ಏಜ್ ಲಿಮಿಟ್ಸ್ಗಳು ಯಾವುದೂ ಇಲ್ಲ. ಸೊ ಯಾವುದೇ ಏಜ್ ಲಿಮಿಟ್ಸ್ಗಳು ಆಡ್ಬೋದು ಸರ್. ಒಟ್ಟಾರೆ ಓನ್ಲಿ ಬಾಯ್ಸ್ ಮಾತ್ರ, ಗರ್ಲ್ಸ್ ಇಲ್ವಾ? ಇಲ್ಲ, ಗರ್ಲ್ಸ್ ಇಲ್ಲ. ನೆಕ್ಸ್ಟ್ ಏನಾದ್ರು ಮಾಡೋ ಐಡಿಯಾ ಇದೆಯಾ? ನೆಕ್ಸ್ಟ್ ಇದೆ. ನೆಕ್ಸ್ಟ್ ವಿ ಆರ್ ಪ್ಲಾನಿಂಗ್ ಫಾರ್ ಗರ್ಲ್ಸ್ ಟೀಮ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಫರ್ದರ್ ವಿಲ್ ಸ್ಪೀಕ್ ಅಂಡ್ ಗೆಟ್. ಓಕೆ, ಎಸ್. ಇನ್ನು ಯಾಸಿನ್ ಸರ್, ಈಗ ಕ್ರಿಕೆಟ್ ಅಂದ್ರೆ ನೀವು ಹೇಳಿ ನಿಮ್ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಹಾಗಾಗಿ ಕ್ರಿಕೆಟ್ ಮೇಲೆ ಲೀಗ್ ಮಾಡಿದ್ವಿ ಅಂತ. ಯಾಕೆ ಕ್ರಿಕೆಟ್ ನೇ ಚೂಸ್ ಮಾಡಿದ್ರಿ? ಬೇರೆ ಗೇಮ್ಸ್ ನ ಚೂಸ್ ಮಾಡ್ಬೋದು ಅಂದ್ರೆ ಇಲ್ಲಿ ಕ್ರಿಕೆಟ್ಗೆ ಇರುವಂತಹ ಕ್ರೇಜ್ ಇಂದ ಈ ರೀತಿ ಚೂಸ್ ಮಾಡಿದ್ರ ಕ್ರಿಕೆಟ್ ನೇ? ಹೇಗೆ? ಹೌದು, ಕಂಪ್ಲೀಟ್ ಆಗಿ. ಯಾಕಂದ್ರೆ ಕ್ರಿಕೆಟ್ ಅಂದ್ರೇನೆ ಒಂಥರ ಕ್ರಿಕೆಟ್ ಈಸ್ ಇನ್ ಮೈ ಬ್ಲಡ್ ಅಂತಾರೆ. ಓಕೆನಾ? ಕ್ರಿಕೆಟ್ ಈಸ್ ಅ ರಿಲಿಜಿಯನ್ ಅಂತಾರೆ. ಇವಾಗ ನೀವು ಈ IPL ನ ನೋಡಿದೀರಾ? ಸುಮಾರು ಎಷ್ಟು ವರ್ಷದಿಂದ ಎಷ್ಟು ಸೀಸನ್ಸ್ ಗಳು IPL ಆಗಿದೆ. ಯಾವ್ದಾನ ಒಂದು ಅನಾಹುತ ಆಗಿತ್ತಾ? ಮೊನ್ನೆ ರೀಸೆಂಟ್ ಆಗಿ ಗೆದ್ದಿದ್ದು IPL ನಮ್ಮ RCB ಸ್ಟ್ಯಾಂಪೇಜ್ ಆಗಿತ್ತು. ಸೊ ಯು ಕ್ಯಾನ್ ಸಿ ದ ಕ್ರೇಜ್, ದ ಕ್ರೌಡ್ ಯಾವ ತರ ಬಂದಿದ್ದಾರೆ ಅನ್ಬಿಟ್ಟು. ದಟ್ ಈಸ್ ದ ಕ್ರೇಜ್. ಆಕ್ಚುಲಿ ಕರ್ನಾಟಕದಲ್ಲಿ ಇರೋ ಕ್ರೇಜ್ ಐ ಡೋಂಟ್ ಥಿಂಕ್ ಸೊ ಎನಿವೇರ್ ಎಲ್ಸ್ ಇದೆ ಅನ್ಬಿಟ್ಟು. ನಮ್ಮ ಕರ್ನಾಟಕದ ಹುಡುಗರು ಯಾಕೆ ಡಾಮಿನೇಟ್ ಮಾಡ್ತಾ ಇಲ್ಲ ಬೇರೆ ಸ್ಟೇಟ್ಸ್ಗೆ ಹೋಗ್ಬಿಟ್ಟು ಅನ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ನಾವು ಸುಮಾರು ಕಡೆ ದುಬೈ, ಬೆಹ್ರೀನ್, ಕುವೈತ್ ಎಲ್ಲಾ ಕಡೆ ಹೋಗಿ ಆಡಿದೀವಿ. ನಮ್ಮ ಕರ್ನಾಟಕ ಪ್ಲೇಯರ್ಸ್ ಆಡಿದ್ದಾರೆ. ಬಟ್ ಯಾಕೆ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಆಡ್ತಾ ಇಲ್ಲ? ಯಾಕೆ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ? ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಟು ಶೋಕೇಸ್ ದೇರ್ ಸ್ಕಿಲ್. ಅವ್ರ ಹಳ್ಳಿಯಲ್ಲೇ ಆಡ್ತಾ ಇದಾರೆ, ಹಳ್ಳಿಯಲ್ಲೇ ಮರ್ತೋಗ್ತಾ ಇದಾರೆ ಕ್ರಿಕೆಟ್ ನ. ಸೊ ಅದಕ್ಕೋಸ್ಕರ ZKPL ನಾವೇನ್ ಮಾಡ್ತಾ ಇದೀರ, ದಿಸ್ ಇಸ್ ವೇರ್ ಯು ಗೆಟ್ ಹೈಲೈಟೆಡ್ ಅಂತ ಹೇಳ್ಬೋದು. ಎಸ್. ಇನ್ನು ಆದಿತ್ಯ ಸರ್, ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪ್ಲೇಯರ್ಸ್ಗೆ, ನೀವು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ಏನೆಲ್ಲ ಟಿಪ್ಸ್ ಕೊಡ್ತೀರಾ ಅವ್ರಿಗೆ? ತಮ್ಮ ಟ್ಯಾಲೆಂಟ್ ತಮ್ಮ ಇದನ್ನ ತೋರಿಸಿ, ತಮ್ಮ ಊರ್ನ ನೀವು ಬೆಳೆಸಿ. ನಾವು ತಮ್ಮ ಊರ್ನ ಬೆಳೆಸ್ದಂಗೆ ನಮ್ಮ ದೇಶ ಬೆಳೆಸ್ದಂಗೆ. ಅದಕ್ಕೋಸ್ಕರ ನೀವು ನಿಯತ್ತಾಗಿ ಆಡಿ ಸಾಕು. ಎಸ್. ಇನ್ನು ಪ್ರೇಮ್ ಸರ್, ನೀವೇನ್ ಟಿಪ್ಸ್ ಕೊಡ್ತೀರಾ? ನೀವು ಕೂಡ ಕ್ರಿಕೆಟ್ ಪ್ಲೇಯರ್, ಸೊ ಬೇರೆ ಪ್ಲೇಯರ್ಸ್ಗೆ ಏನ್ ಹೇಳ್ತೀರಾ? ಮೇಡಮ್, ಒಂದು ಅವಕಾಶ ಸಿಗಲ್ಲ. ಟೆನ್ನಿಸ್ ಬಾಲ್ ಅಲ್ಲೇ ಗುರುತಿಸ್ಕೊಂಡು ಅಲ್ಲೇ ಲೋಕಲ್ ಅಲ್ಲಿ ಆಡ್ತಿರ್ತಾರೆ. ಒಂದು ಇಲ್ಲಿ ತಂಡ ಗೆಲ್ಲೋದ್ರ ಜೊತೆಗೆ ಸರ್ ಹೇಳಿದಾಗೆ ಗ್ರಾಮದ ಹೆಸರು ನಿಮ್ ಜೊತೆಗೆ ಇರುತ್ತೆ, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ನಂತರ ದೇಶಕ್ಕೆ ಆಡೋ ಅವಕಾಶಗಳು ಸಿಗತ್ತೆ. ಒಂದು ತಂಡದಲ್ಲಿ 11 ಜನ ಪ್ಲೇಯರು ಮುಂದಿನ ಹಂತಕ್ಕೆ ಹೋಗದೆ ಹೋದ್ರು 4-5 ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ತಂಡಕ್ಕೆ ಜೆನ್ಯೂನ್ ಆಗಿ ಒಬ್ಬ ಕ್ರೀಡಾ ಸ್ಫೂರ್ತಿಯಿಂದ ಒಬ್ಬ ಕ್ರೀಡಾಪಟುವಾಗಿ ಆಡಿ, ಜೊತೆಗೆ ನಿಮ್ಮ ಟ್ಯಾಲೆಂಟ್ ಅನ್ನ ಇಲ್ಲಿ ವ್ಯಕ್ತಪಡಿಸಿದ್ರೆ ಮುಂದಿನ ಹಂತಕ್ಕೆ ತಂಡದ ಜೊತೆಗೆ ವೈಯಕ್ತಿಕವಾಗಿ ನಿಮಗ್ ಲಾಭ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್. ಇನ್ನು ಕೊನೆಯದಾಗಿ ಯಾಸಿನ್ ಅವರೇ, ನೀವೇನ್ ಹೇಳ್ತೀರಾ? ಸೊ ನೋಡಿ, ಯಾವುದೇ ಸ್ಪೋರ್ಟ್ಸ್ ಆಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಇಸ್ ಫಿಟ್ನೆಸ್. ಓಕೆ, ಸೊ ನಿಮ್ಮಲ್ಲಿ ಫಿಟ್ನೆಸ್ ಇದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ಲಾಂಗ್ ಟರ್ಮ್ ನೀವು ಕ್ರಿಕೆಟ್ ಅಲ್ಲೇ ಒಳ್ಳೆ ಹೆಸರು ಮಾಡಬೇಕು ಏನೋ ಇದ್ರೆ, ನಿಮ್ ಲಾಂಗ್ ಟರ್ಮ್ ಆಡೋಕ್ಕೋಸ್ಕರ ನೀವು ಒಳ್ಳೆ ಫಿಟ್ನೆಸ್ ಆಗಿರ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಡಿಸಿಪ್ಲಿನ್ ಆಗಿರ್ಬೇಕು. ಓಕೆ, ಸೊ ನೀವು ಆಡೋ ಆಟಕ್ಕೆ ಮರ್ಯಾದೆ ಕೊಡಬೇಕು. ಓಕೆ, ನೀವು ನಿಮಗೆ ಸೆಲೆಕ್ಷನ್ ಮಾಡಿರೋ ಓನರ್ಸ್ ಆಗಲಿ, ನಿಮ್ಮನ್ನ ಅವರು ಇಷ್ಟಪಟ್ಟು ತೊಗೊಂಡಿರ್ತಾರೆ, ನಿಮ್ಮ ಆಟನ ಮಾಡಿರ್ತಾರೆ, ನೀವು ಅದೇ ಥರ ಅವ್ರಿಗೂ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಬಟ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಬೇರೆ ಕಡೆ ಹೋಗ್ಬಿಟ್ಟು ಡಾಮಿನೇಟ್ ಮಾಡಬೇಕು, ಅದೊಂದೇ ನಮಗೆ ತುಂಬಾ ಸುಮಾರು ವರ್ಷದಿಂದ ನಾವು ಪ್ರಯತ್ನಗಳು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸುಮಾರು ಟೀಮ್ಸ್ ಲೋಕಲ್ ಅಲ್ಲಿ ತುಂಬಾ ಜನ ಸ್ಪಾನ್ಸರ್ಸ್ ಮಾಡಿ ಟೀಮ್ ನ ಕಟ್ತಾರೆ. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಯಾವುದೇ ತರನು ಪ್ಲಾಟ್ಫಾರ್ಮ್ಸ್ಗಳು ಸಿಗ್ತಾ ಇಲ್ಲ. ಅವ್ರು ಎಲ್ಲ ಆಡಿದ್ದಾರೆ, ಬೆಂಗಳೂರಲ್ಲಿ ಆಡಿದ್ಮೇಲೆ ಬೆಂಗಳೂರಲ್ಲೇ ಉಳ್ಕೊಂತ ಇದಾರೆ, ಹೊರಗಡೆ ಆಡಿರೋರು ಅಲ್ಲೇ ಇರ್ತಾರೆ. ಬಟ್ ಇಲ್ಲಿಂದ ಬೇರೆ ಕಡೆ ಯಾವ ತರ ಹೋಗೋದು? ಸೊ ಬೇರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಈ ಒಬ್ಬ ಪ್ಲೇಯರ್ ಇಲ್ಲೂ ಇದಾನೆ ಅನ್ಬಿಟ್ಟು. ಸೊ ಅವ್ರಿಗೋಸ್ಕರ ನಾವೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಸೊ ಬೇರೆ ಟೂರ್ನಮೆಂಟ್ಸ್, ಲೀಗ್ಸ್ ತರ ಅನ್ಕೊಂಬೇಡಿ ದಯವಿಟ್ಟು ಇದನ್ನ. This is completely a different tournament. When you participate, you'll get to know what is NPL.